ಟು ಯೂಟ್ಯೂಬ್ ಲಾಗ್. ಇವತ್ತಿನ ಲಾಗ್ ಏನಪ್ಪ ಅಂದರೆ ಜವಳಿಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ಈ ವಿಡಿಯೋ ತೋರಿಸ್ತೀನಿ ನೋಡಿರಿ. ಎಳೆ ಜವಳಿಕಾಯಿ ತಕ್ಕಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಗೆ ಈರುಳ್ಳಿ, ಹಾಗೆ ಕಾಯಿ, ಹಾಗೆ ಹಸಿಮೆಣಸಿನಕಾಯಿ, ಹಾಗೆ ಟೊಮೊಟೊ ಹಣ್ಣು, ಹಾಗೆ ಧನಿಯಾ ಪುಡಿ, ಹಾಗೆ ಕುರ್ಷಣಿ ಪುಡಿ. ಕುರ್ಷಣಿ ಅಂದರೆ ಹುರ್ಗಡ್ಲೆ ಕುರ್ಷಣಿಯ ಫ್ರೈ ಮಾಡಿ ಶೇಂಗಾ ಬೀಜ ಹಾಕಿ ಮೂರು ಮಿಕ್ಸ್ ಮಾಡಿ ಪುಡಿ ಮಾಡಿ ಇಟ್ಕೊಬೇಕು. ಪಲ್ಯಗೆ ಎಲ್ಲದಕ್ಕೂ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಫಸ್ಟಿಗೆ ಒಂದು ಕುಕ್ಕರ್ ಇಟ್ಕೊಂಡ್ಮೇಲೆ ಕಾದಾದಮೇಲೆ ಕುಕ್ಕರು ಒಂದು ಸ್ವಲ್ಪ ಎಣ್ಣೆ ಬಿಡ್ತಾ ಇದ್ದೀನಿ. ನೋಡಿ ಬಿಟ್ಕೊಳ್ರಿ. ಎಣ್ಣೆ ಜಾಸ್ತಿ ಇರೋರು ಎಣ್ಣೆ ಜಾಸ್ತಿ ಮಾಡ್ಕೊಳ್ರಿ, ಕಮ್ಮಿ ಇರೋರು ಕಮ್ಮಿ ಬಿಟ್ಕೊಳ್ರಿ. ನಮ್ಮ ಮನೇಲಿ ಕಮ್ಮಿ ಉಪಯೋಗಿಸೋದು ಎಣ್ಣೆಯ. ಹಾಗೆ ಎಣ್ಣೆಗೆ ಸಾಸಿವೆ, ಕರಿಬೇವು ಸೊಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಾಯಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕಾದಷ್ಟು ಚೆನ್ನಾಗಿ ಗಡ ಪಲ್ಯ ಆಗುತ್ತೆ. ಹಾಗಾಗಿ ಈಗ ಚೆನ್ನಾಗಿ ಎಣ್ಣೆ ಕಾದಾದಮೇಲೆ ಹಾಗೆ ಫಸ್ಟಿಗೆ ಈರುಳ್ಳಿ ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿಮೆಣಸಿನಕಾಯಿ ಎಲ್ಲ ಹಾಕಿದಾದ್ಮೇಲೆ ಚೆನ್ನಾಗಿ ಖಾರ ಬಿಟ್ಕೊಳೋ ತನಕ ಹಸಿಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಮಾಡಿರಿ. ಹಾಗೆ ಹಸಿಮೆಣಸಿನಕಾಯಿ ಚೆನ್ನಾಗಿ ಬೆಂದಷ್ಟು ರುಚಿ ಜಾಸ್ತಿ. ಹಾಗೆ ಹಸಿಮೆಣಸಿನಕಾಯಿ ಎಲ್ಲ ಹಾಕಿದಾದ್ಮೇಲೆ ಹಾಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಹಾಕಿದಾದ್ಮೇಲೆ ಹಾಗೆ ಮತ್ತು ಟೊಮೊಟೊ ಹಣ್ಣು ಹಾಕಿ ಹಾಗೆ ಎರಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಎಲ್ಲ ಆದಮೇಲೆ ಹಾಗೆ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡು ಜವಳಿಕಾಯಿನ ಹಾಕ್ತಾಯಿದ್ದೀನಿ. ಜವಳಿಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಪಾಗಿಸ್ಬೇಕು. ಹಂಗಾರೆ ಬೇಗ ಬೇಯ್ತುತ್ತೆ. ಎಣ್ಣೆಗೆ ಪಾಕಿಸಿದ್ರೆ ಒಂದು ವಿಷಲಿಗೆಲ್ಲ ಜವಳಿಕಾಯಿ ಪಲ್ಯ ಬೇಗ ಬೆಂದೋಗುತ್ತೆ. ಒಬ್ಬೊಬ್ಬರು ಹಂಗೆ ಮಾಡ್ತಾರೆ, ನಾವು ಯಾವಾಗಲೂ ಕುಕ್ಕರಿಗೆ ಹಾಕೋದು. ಜವಳಿಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಆದಷ್ಟು ಜವಳಿಕಾಯಿ ಪಲ್ಯ ಟೇಸ್ಟು. ಹಾಗೆ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಜವಳಿಕಾಯಿ ಅದೇ ಥರನೇ ಫ್ರೈ ಆಗೋವರೆಗೂ ಜವಳಿಕಾಯಿ ಗುರಾಡ್ತಾನೆ ಇರಬೇಕು. ಹಾಗಾಗಿ ಜವಳಿಕಾಯಿ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು ಜವಳಿಕಾಯಿ ಪಲ್ಯ ಟೇಸ್ಟ್ ಆಗಿರುತ್ತೆ. ಈ ವಿಡಿಯೋ ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಒಬ್ಬೊಬ್ಬರಿಗೆ ನಾನು ಮಾಡೋ ಅಡುಗೆ ಅರ್ಥ ಆಗಿ ನಾವು ಟ್ರೈ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಬರಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋನ ಸ್ಲೋಗೆ ಮಾಡ್ತಾಯಿದ್ದೀನಿ. ನಾನು ಏನೇನು ಹಾಕಿದ ಪದಾರ್ಥ ಎಲ್ಲ ಫಸ್ಟಿಗೆ ಹೆಚ್ಚಿಟ್ಕೊಂಡು ಎಲ್ಲ ಮಾಡಿದರೆ ಅಡುಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿರಿ ಎಲ್ಲರೂ. ಹಾಗೆ ಜವಳಿಕಾಯಿ ಎಲ್ಲ ಫ್ರೈ ಎಲ್ಲ ಆದಮೇಲೆ ಕಾಯಿನ ತುರಿದಿಟ್ಕೊಂಬಿಟ್ಟಿದ್ದೆ ಫಸ್ಟಿಗೆ. ಆಮೇಲೆ ಅದನ್ನು ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಾಯಿ ಹಸಿ ಸ್ಮೆಲ್ಲು ಎಲ್ಲ ಮಿಕ್ಸ್ ಆಗಬೇಕು ಜವಳಿಕಾಯಿಗೆಲ್ಲ. ಕಾಯಿ ಅಲ್ಲೇ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಎಲ್ಲ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ರಿ. ಮುಂಚೆನೇ ಹೇಳ್ತೀನಿ, ನಾನು ಕಲ್ಲುಪ್ಪು ಜಾಸ್ತಿ ಉಪಯೋಗಿಸೋದು. ಹಾಗಾಗಿ ನೀವು ನೋಡಿ ಉಪಯೋಗಿಸ್ಕೊಳ್ರಿ. ನಾನು ಹಾಕಿದಷ್ಟು ಉಪ್ಪು ಹಾಕಿ ಉಪ್ಪು ಮಾಡ್ಕೊಂಬೇಡ್ರಿ. ಹಾಗೆ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಗುರಾಡಿದ್ಮೇಲೆ ಹಾಗೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ನೋಡಿ ಹಾಕ್ಕೊಳ್ರಿ, ಎಷ್ಟು ಬೇಕಷ್ಟು. ನಾನು ಒಂದು ಸ್ಪೂನು, ಒಂದು ಅರ್ಧ ಕೆಜಿ, ಮುಕ್ಕಾಲು ಕೆಜಿ ಜವಳಿಕಾಯಿಗೆ ನಾನು ಎಷ್ಟು ಬೇಕು ಅಂತ ಧನಿಯಾ ಪುಡಿ ನೋಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಜವಳಿಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಇದಕ್ಕೆ ಹುಣಸೆ ಹುಳಿನ ಹಾಕ್ಕೊಳ್ರಿ, ಟೇಸ್ಟ್ ಇರುತ್ತೆ. ನಾನು ಹುಣಸೆ ಹುಳಿ ಹಾಕಿಲ್ಲ. ಸ್ವಲ್ಪ ಖಾರ ಪುಡಿ ಹಾಕ್ತೀನಿ. ಯಾಕೆಂದರೆ ಒಂಚೂರು ಖಾರ ಚೆನ್ನಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಖಾರದ ಪುಡಿ ಹಾಕಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ರಿ. ಅರಿಶಿನ ಪುಡಿ ಯಾಕೆ ಅಂದರೆ ಎಲ್ಲ ಅಡುಗೆಗೂ ಹಾಕಿದ್ರೆ ಟೇಸ್ಟು ಥರ ಘಮ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಜವಳಿಕಾಯಿ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಹಾಗೆ ಎಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ರುಚಿಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ರಿ. ಜಾಸ್ತಿ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ರಿ. ಸ್ವಲ್ಪ ತೆಳ್ಳಗಿರಬೇಕು, ಆ ರೈಸಿಗೂ ಊಟ ಮಾಡಬೇಕು ಅನ್ನೋರಾದರೆ ಸ್ವಲ್ಪ ನೀರೇ ಜಾಸ್ತಿ ಹಾಕೊಂಡ್ರೆ. ನೀರೆಲ್ಲ ಹಾಕಿದ್ಮೇಲೆ ಕುರ್ಷಣಿ, ಹುರ್ಗಡ್ಲೆ ಪುಡಿ, ಶೇಂಗಾ ಬೀಜದ ಪುಡಿ 3 ಮಿಕ್ಸ್ ಇದೆಯಲ್ಲ ಅದನ್ನು ಒಂದು 2-3 ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಒಂದು ವಿಷಲ್ ಹೊಡೆಸ್ಕೊಂಡ್ರೆ ಜವಳಿಕಾಯಿ ಪಲ್ಯ ರೆಡಿ ಆಯಿತು. ಮತ್ತು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಒಂದು ವಿಷಲ್ ಹೊಡೆಸ್ಕೊಳ್ರಿ, ಇಲ್ಲ 2 ವಿಷಲ್ ಹೊಡೆಸ್ಕೊಳ್ರಿ ಮೆತ್ತಗಿರಬೇಕು ಅಂದರೆ.
ಒಂದು ವಿಷಲಿಗೆ ಬೆಂದೋಗಿರುತ್ತೆ. ಯಾಕೆ ಅಂದರೆ ಪಾಕ್ಸಿರ್ತೀವಲ್ಲ, ಹಾಗಾಗಿ ಒಂದು ವಿಷಲಿಗೆ ಚೆನ್ನಾಗಿ ಬೆಂದೋಗಿರ್ತದೆ ಪಲ್ಯ. ಬೆಂದಾದಮೇಲೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಬರ್ರಿ. ಕುಕ್ಕರ್ ಪಲ್ಯ ಬೆಂದೋಯ್ತೆ ನೋಡಿರಿ ಎಷ್ಟು ಗಟ್ಟಿ ಇದೆ ಅಂತ. ನಾನು ನೀರು ಜಾಸ್ತಿ ಹಾಕಿಲ್ಲ, ಈ ಥರ ಇದ್ದರೆ ಸಾಕು. ಹಾಗೆ ಒಂದು ತಟ್ಟೆಯಲ್ಲಿ ಜವಳಿಕಾಯಿ ಪಲ್ಯ ಹಾಕೊಂಡು, ಹಾಗೆ ಚಪಾತಿ ಅಲ್ಲೇ ಸುಟ್ಟು ಬೇಯಿಸಿಟ್ಕೊಂಡಿದ್ದೆ, ಎಣ್ಣೆ ಹಚ್ಚಿ ಸುಟ್ಟಿಟ್ಕೊಂಡಿದ್ದೆ. ಹಾಗಾಗಿ ಚಪಾತಿ ಹಾಕಿದ್ರೆ ಇಷ್ಟೇ ಜವಳಿಕಾಯಿ ಪಲ್ಯ ಚಪಾತಿ. ಸೈಡಿಗೆ ತುಪ್ಪನಾರು ಹಾಕೊಳ್ರಿ, ಇಲ್ಲ ಮೊಸರಾರು ಹಾಕೊಳ್ರಿ, ಟೇಸ್ಟ್ ಚೆನ್ನಾಗಿರ್ತದೆ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಬಾಯ್ ಬಾಯ್.